ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಮೈಕ್ರೋ ಎಕನಾಮಿಕ್ಸ್ನ ಸಿಲೆಬಸ್ ಬಗ್ಗೆ ನಾವಿಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಟೆಕ್ಸ್ಟ್ ಬುಕ್ನ PDF ನಿಮಗೆ ಬೇಕು ಅಂತ ಹೇಳಿದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ನನ್ನ ಬಯೋದಲ್ಲಿ ಇದೆ. ಆ್ಯಂಡ್ ಕರ್ನಾಟಕದ ವೆಬ್ಸೈಟಲ್ಲೂ ಅಫಿಷಿಯಲ್ ವೆಬ್ಸೈಟಲ್ಲೂ ನಿಮಗೆ PDF ನೋಟ್ಸ್ ಟೆಕ್ಸ್ಟ್ ಬುಕ್ ಸಿಗುತ್ತೆ. ಸೊ ಈ ಚಾಪ್ಟರ್ ಫಸ್ಟ್ ಇಂಟ್ರಡಕ್ಷನ್ ಎ ಸಿಂಪಲ್ ಎಕನಾಮಿ ಇಸ್ ದ ಫಸ್ಟ್ ಟಾಪಿಕ್. ಸೊ ಹೌ ಎಕನಾಮಿ ವರ್ಕ್, ಸೊ ಎಕನಾಮಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಾವು ಈ ಒಂದು ಟಾಪಿಕಲ್ಲಿ ನೋಡ್ತೀವಿ. ಹಾಗೆ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ನಮಗೆಲ್ಲ ಗೊತ್ತಿದೆ. ಫಸ್ಟ್ ಇಯರಲ್ಲಿ ನಾವು ಓದಿರ್ತೀವಿ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಂತ. ಇದನ್ನು ನಾವಿಲ್ಲಿ ಕಂಟಿನ್ಯೂ ಆಗಿ ಡೀಪಾಗಿ ಸ್ಟಡಿ ಮಾಡ್ತೀವಿ. ಆ್ಯಂಡ್ ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಇದರಲ್ಲಿ 3 ಟೈಪ್ಸ್ ಆಫ್ ಎಕನಾಮಿಯನ್ನು ನೋಡ್ತಾ ಇದ್ದೀವಿ. ಒಂದು ಸೆಂಟ್ರಲಿ ಪ್ಲ್ಯಾನ್ಡ್ ಎಕನಾಮಿ, ಮಾರ್ಕೆಟ್ ಎಕನಾಮಿ ಆ್ಯಂಡ್ ಆಲ್ಸೋ ಮಿಕ್ಸ್ಡ್ ಎಕನಾಮಿ. ಹೌ ಇಟ್ ವರ್ಕ್, ವಾಟ್ ಆರ್ ದ ಫೀಚರ್ಸ್ ಆಫ್ ದೋಸ್ ಎಕನಾಮೀಸ್. ಸೊ ಇದನ್ನೆಲ್ಲ ನಾವಿಲ್ಲಿ ಓದ್ತೀವಿ. ಅದಾದಮೇಲೆ ಪಾಸಿಟಿವ್ ಆ್ಯಂಡ್ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಹೇಳಿದೆ, ಅದರ ಡಿಫ್ರೆನ್ಸಸ್, ಅದರ ಮೀನಿಂಗನ್ನು ನೋಡ್ತೀವಿ. ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ನ ಡಿಫ್ರೆನ್ಸಸ್ನ ನಾವಿಲ್ಲಿ ನೋಡ್ತೀವಿ. ದೆನ್ ಸೆಕೆಂಡ್ ಚಾಪ್ಟರ್ ಅಂತ ತಗೊಂಡಾಗ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಹಿಯರ್ ವಿ ಕ್ಯಾನ್ ಸ್ಟಡಿ ಅಬೌಟ್ ಯುಟಿಲಿಟಿ. ಸೊ ಮೀನಿಂಗ್ ಆಫ್ ದ ಯುಟಿಲಿಟಿ, ಹೌ ಇಟ್ ವಿಲ್ ಬಿ ಮೆಷರ್, ಎಲ್ಲ ಒಂದು ವಿಷಯಗಳು. ಸೊ ಇಲ್ಲಿ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಂತ ಇದೆ, ಹಾಗೆ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಂತ ಇದೆ. ಸೊ ಯುಟಿಲಿಟಿಯನ್ನು ಹೇಗೆ ನಾವು ಮೆಷರ್ ಮಾಡ್ಬೋದು ಅನ್ನೋದನ್ನು ನಾವು ಈ ಒಂದು ವಿಷಯದಲ್ಲಿ ನೋಡ್ತಾ ಹೋಗ್ತೀವಿ. ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಥಿಯರಿ ಬರುತ್ತೆ, ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಥಿಯರಿ ಅಂತ. ತುಂಬ ಇಂಪಾರ್ಟೆಂಟ್, 6 ಮಾರ್ಕ್ಸಲ್ಲಿ ಕೇಳ್ತಾರೆ. ಹಾಗೆ ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸಲ್ಲೂ ಥಿಯರೀಸ್ ಇದೆ. ಇಂಡಿಫರೆನ್ಸ್ ಕರ್ವ್ ಅಂತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದೆನ್ ದ ಕನ್ಸ್ಯೂಮರ್ ಬಜೆಟ್. ಸೊ ಕನ್ಸ್ಯೂಮರ್ ತನ್ನ ಹತ್ರ ಇರುವಂಥ ಲಿಮಿಟೆಡ್ ಇನ್ಕಮಲ್ಲಿ ಹೇಗೆ ಬಜೆಟನ್ನು ಸೆಟ್ ಮಾಡ್ಕೊಳ್ತಾನೆ. ಸೊ ಅದಕ್ಕೆ ಒಂದು ಡಯಾಗ್ರಾಮಲ್ಲಿ ಲೈನನ್ನು ಸಹ ಡ್ರಾ ಮಾಡ್ಬೋದು, ಅದನ್ನು ನಾವು ಬಜೆಟ್ ಲೈನ್ ಅಂತ ಹೇಳ್ತೀವಿ. ಅದಾದಮೇಲೆ ಬರೋದು ಆಪ್ಟಿಮಲ್ ಚಾಯ್ಸ್ ಆಫ್ ದಿ ಕನ್ಸ್ಯೂಮರ್ ಅಂತ. ಸೊ ಕನ್ಸ್ಯೂಮರ್ ಹೇಗೆ ಆಪ್ಟಿಮಲ್ ಆಗಿ ಆದರ್ಶವಾಗಿ ಒಂದು ಗೂಡನ್ನು ಅಥವಾ ಒಂದು ಕಾಂಬಿನೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ತಾನೆ ಅಂತ ಈ ಒಂದು ಟಾಪಿಕಲ್ಲಿ ನಾವು ನೋಡ್ತೀವಿ. ದೆನ್ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಅಂದ್ರೇನು, ಅದರ ಮೀನಿಂಗ್, ಡಿಮ್ಯಾಂಡ್, ಲಾ ಆಫ್ ಡಿಮ್ಯಾಂಡ್, ಅದ್ರ ಜೊತೆಯಲ್ಲಿ ಡಿರೈವಿಂಗ್ ಎ ಡಿಮ್ಯಾಂಡ್ ಕರ್ವ್ ಫ್ರಮ್ ಇಂಡಿಫರೆನ್ಸ್ ಕರ್ವ್ಸ್ ಆ್ಯಂಡ್ ಬಜೆಟ್ ಕಂಟ್ರೈನ್ಸ್. ಸೊ ಈ ಒಂದು ಟಾಪಿಕ್ಸ್ಗಳು. ನಾರ್ಮಲ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್, ನಾರ್ಮಲ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್, ಅದರ ಮೀನಿಂಗ್, ಡಿಫ್ರೆನ್ಸಸನ್ನು ನೋಡ್ತೀವಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ 4 ಮಾರ್ಕ್ಸಲ್ಲಿ. ಆ್ಯಂಡ್ ಸಬ್ಸ್ಟಿಟ್ಯೂಟ್ಸ್ ಆ್ಯಂಡ್ ಕಾಂಪೊನೆಂಟ್ಸ್, ದೀಸ್ ಆರ್ ಆಲ್ಸೋ ಗೂಡ್ಸ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂದ್ರೇನು, ಕಾಂಪೊನೆಂಟ್ ಗೂಡ್ಸ್ ಅಂದ್ರೇನು, ಅವುಗಳ ಡಿಫ್ರೆನ್ಸಸ್ ಏನಿದೆ. ಸೊ ಇದು 4 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್. ಡಿಮ್ಯಾಂಡ್ ಕರ್ವ್ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ, ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ, ಯಾಕಾಗುತ್ತೆ, ಹೇಗಾಗುತ್ತೆ, ಅದರಿಂದ ಏನು ಪರಿಣಾಮ ಬೀರುತ್ತೆ. ಸೊ ಇಲ್ಲಿ ನೋಡ್ತೀವಿ. ಹಾಗೆ ಮೂಮೆಂಟ್ಸ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್, ಶಿಫ್ಟ್ ಇನ್ ದ ಡಿಮ್ಯಾಂಡ್ ಕರ್ವ್. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ನೆಕ್ಸ್ಟು ಮಾರ್ಕೆಟ್ ಡಿಮ್ಯಾಂಡ್ ಬಗ್ಗೆ ಓದ್ತೀವಿ. ಅದಾದಮೇಲೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್, ಅದರಲ್ಲಿ ಎಲಾಸ್ಟಿಸಿಟಿ ಅಲಾಂಗ್ ದಿ ಲೀನಿಯರ್ ಡಿಮ್ಯಾಂಡ್ ಕರ್ವ್. ಹಾಗೆ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ ಎ ಗೂಡ್. ಸೊ ದೀಸ್ ಆರ್ ಆಲ್ ಟಾಪಿಕ್ ಕಮ್ಸ್ ಅಂಡರ್ ಸೆಕೆಂಡ್ ಚಾಪ್ಟರ್. ದೆನ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. So this one is third chapter. Here we can study about production function. Okay, then the short run and the long run. Then total product, average product and marginal product is very important for 2 marks, then 4 marks. So here we can calculate the total product, average product and the marginal product. Okay, so ಇದಕ್ಕೆಲ್ಲ ಫಾರ್ಮುಲಾಸ್ಗಳಿದ್ದಾವೆ, ನಾವು ಕ್ಯಾಲ್ಕುಲೇಟ್ ಈಸಿಯಾಗಿ ಮಾಡ್ಬೋದು. Then the law of diminishing marginal product and the law of variable proportion. So here we can study the theory. Then shape of total marginal and average products curves. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ಡ್ರಾ ಮಾಡ್ತೀವಿ ಅಲ್ವಾ ಡಯಾಗ್ರಾಮಲ್ಲಿ, ಅದರ ಶೇಪ್ಸ್ ಹೇಗಿರುತ್ತೆ. ದೆನ್ ರಿಟರ್ನ್ಸ್ ಟು ಸ್ಕೇಲ್, ಹಾಗೆ ಕಾಸ್ಟ್, ಲಾಂಗ್ ರನ್ ಕಾಸ್ಟ್ ಯಾವ್ದ್ಯಾವ್ದಿದೆ, ಶಾರ್ಟ್ ರನ್ ಕಾಸ್ಟ್ ಯಾವ್ದ್ಯಾವ್ದಿದೆ, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಯಾವ ಫಾರ್ಮುಲಾವನ್ನು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಇದನ್ನೆಲ್ಲ ನಾವು ಥರ್ಡ್ ಚಾಪ್ಟ್ರಲ್ಲಿ ನೋಡ್ತೀವಿ. Then fourth chapter, the theory of firms under perfect competition. So
ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಬಂತ ಹೇಳಿದಾಗ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ಸ್ ಬೇರೆ ಇದೆ, ನಾನ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತ ಬೇರೆ ಇದೆ. ಇಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಫೋರ್ತ್ ಚಾಪ್ಟ್ರಲ್ಲಿ ನಾವು ನೋಡ್ತಾ ಇದ್ದೀವಿ. ಪರ್ಫೆಕ್ಟ್ ಕಾಂಪಿಟೇಷನ್ ಅದರ ಒಂದು ಫೀಚರ್ಸ್ ಏನೇನಿದೆ, ಹಾಗೆ ರೆವಿನ್ಯೂ, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಯಾವಾಗ ಆಗುತ್ತೆ, 3 ಕಂಡೀಷನ್ಸ್ ಇರುತ್ತೆ. ಆ 3 ಕಂಡೀಷನ್ಸ್ ಬಗ್ಗೆ ನಾವು ಓದ್ತೀವಿ. ಅದಾದಮೇಲೆ ಸಪ್ಲೈ ಕರ್ವ್ ಆಫ್ ಎ ಫರ್ಮ್. ಓಕೆ, ಶಾರ್ಟ್ ರನ್ ಸಪ್ಲೈ ಕರ್ವ್ ಆಗಿರ್ಬೋದು, ಲಾಂಗ್ ರನ್ ಸಪ್ಲೈ ಕರ್ವ್ ಆಗಿರ್ಬೋದು, ಹಾಗೆ ಶಟ್ ಡೌನ್ ಪಾಯಿಂಟ್, ಯಾವಾಗ ಒಂದು ಫರ್ಮ್ ಪ್ರೊಡಕ್ಷನ್ ಮಾಡೋದನ್ನು ಶಟ್ ಡೌನ್ ಅಂದರೆ ಕಟ್ ಮಾಡಬೇಕು. ಹಾಗೆ ದ ನಾರ್ಮಲ್ ಪ್ರಾಫಿಟ್, ಒಂದು ಫರ್ಮ್ಗೆ ಯಾವಾಗ ನಾರ್ಮಲ್ ಪ್ರಾಫಿಟ್ ಬರ್ತಾ ಇದೆ. ದೆನ್ ಬ್ರೇಕ್ ಈವನ್ ಪಾಯಿಂಟ್, ಯಾವಾಗ ಆ ಬ್ರೇಕ್ ಈವನ್ ಪಾಯಿಂಟ್ ಅನ್ನೋದು ಬರುತ್ತೆ. ಈ ಎಲ್ಲ ಟಾಪಿಕ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ. ದೆನ್ ಡಿಟರ್ಮೆಂಟ್ಸ್ ಆಫ್ ದ ಫರ್ಮ್ ಸಪ್ಲೈ ಕರ್ವ್. ಸಪ್ಲೈ ಕರ್ವ್ ಏನಿದೆ ಒಂದು ಫರ್ಮ್ನ, ಅದನ್ನು ಡಿಟರ್ಮೆಂಟ್ಸ್ ನಿರ್ಧಾರ ಮಾಡೋ ಒಂದಷ್ಟು ಅಂಶಗಳಿದೆ. ಯಾವುದ್ಯಾವುದು, ಟೆಕ್ನಿಕಲ್ ಪ್ರೋಗ್ರೆಸ್ ಆಗಿರ್ಬೋದು, ಇನ್ಪುಟ್ ಪ್ರೈಸಸ್ ಆಗಿರ್ಬೋದು, ಹಾಗೆ ಟ್ಯಾಕ್ಸಸ್ಸು ಸಹ ಬರುತ್ತೆ ಇಲ್ಲಿ. 3 ಡಿಟರ್ಮೆಂಟ್ಸ್ ಆಫ್ ಸಪ್ಲೈ ಕರ್ವ್. ಓಕೆ, ಅದರ ಡಯಾಗ್ರಾಮ್ ವಿತ್ ಡಯಾಗ್ರಾಮ್ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ದೆನ್ ಮಾರ್ಕೆಟ್ ಸಪ್ಲೈ ಕರ್ವ್. ಇಲ್ಲಿ ಮಾರ್ಕೆಟ್ ಸಪ್ಲೈ ಕರ್ವ್ ಹೇಗೆ ನಾವು ಅಪ್ಟೈನ್ ಮಾಡ್ತೀವಿ, ಹಾಗೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ದ ಸಪ್ಲೈ. ಸೊ ಮಾರ್ಕೆಟ್ ಸಪ್ಲೈ ಕರ್ವ್ ತುಂಬ ಇಂಪಾರ್ಟೆಂಟ್, 6 ಮಾರ್ಕ್ಸ್ ಅಥವಾ 4 ಮಾರ್ಕ್ಸಲ್ಲಿ ಕೇಳ್ತಾರೆ. ದೆನ್ 5th ಚಾಪ್ಟರ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್. ಸೊ ಈಕ್ವಿಲಿಬ್ರಿಯಮ್ ಅಂದರೆ ಏನು, ಯಾವಾಗ ಎಕ್ಸೆಸ್ ಡಿಮ್ಯಾಂಡ್ ಆಗುತ್ತೆ, ಯಾವಾಗ ಎಕ್ಸೆಸ್ ಸಪ್ಲೈ ಆಗುತ್ತೆ, ಅದನ್ನು ಹೇಗೆ ಫಿಕ್ಸ್ ಮಾಡೋದು. ದೆನ್ ಫಿಕ್ಸ್ ನಂಬರ್ ಆಫ್ ದ ಫರ್ಮ್ಸ್ ತುಂಬ ಇಂಪಾರ್ಟೆಂಟ್ ಟಾಪಿಕ್. ದೆನ್ ಅಪ್ಲಿಕೇಶನ್ಸ್ ಈಗ ಪ್ರೈಸ್ ಸೀಲಿಂಗ್, ಪ್ರೈಸ್ ಫ್ಲೋರ್, ಇದನ್ನು ಸಹ ನಾವು ವಿತ್ ಡಯಾಗ್ರಾಮನ್ನು ಸ್ಟಡಿ ಮಾಡ್ತಾ ಹೋಗ್ತೀವಿ. ದೆನ್ ಸೊ ಇದಿಷ್ಟು ನಿಮ್ಮ ಮೈಕ್ರೋ ಎಕನಾಮಿಕ್ಸ್ನ ಸಿಲೆಬಸ್ ಆಗಿದೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತಲೂ ಬರ್ಬೋದು. ಸೊ ಈ 6th ಚಾಪ್ಟರ್ ಏನಿದೆ ಲಾಸ್ಟ್ ಇಯರಿಂದ ತೆಗ್ದಾಕಿದ್ದಾರೆ. ಸೊ ಇದನ್ನು ನಾವು ಕಟ್ ಆಫ್ ಮಾಡಿದ್ದಾರೆ, ಇದು ನಿಮಗೆ ಇಲ್ಲ. ಸೊ 5th ಚಾಪ್ಟರ್ಗೆ ಅಷ್ಟೇ, ಅಂದರೆ ಪ್ರೈಸ್ ಫ್ಲೋರ್ ಏನು 5th ಚಾಪ್ಟರ್ ಇದೆ ಅಲ್ಲಿವರೆಗೂ ಮಾತ್ರ ನಿಮಗೆ ಎಕ್ಸಾಮಿಗೆ ಬರುವಂತಹ ಮೈಕ್ರೋ ಎಕನಾಮಿಕ್ಸ್ನ ಸಿಲೆಬಸ್ ಆಗಿದೆ. ರೆಡ್ಯೂಸ್ ಸಿಲೆಬಸ್ ಏನಿದೆ 6th ಚಾಪ್ಟರ್ ಅದು ನಿಮಗೆ ಇಲ್ಲ. ಓಕೆ, ಥ್ಯಾಂಕ್ ಯು. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ನನಗೆ ಹೇಳಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಿಮಗೆ ಇನ್ನಷ್ಟು ನೋಟ್ಸ್ಗಳೇನಾದರೂ ಬೇಕಿದ್ದರೆ ಸೆಕೆಂಡ್ PUC ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಆರಾಧ್ಯ ಎಕನಾಮಿಕ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಹಾಗೆ ಲಿಂಕ್ ಬೇಕು ಅಂತ ಹೇಳಿದರೆ ನನ್ನ ಬಯೋದಲ್ಲಿರುತ್ತೆ, ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.